ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನದ ಅಭಿವೃದ್ಧಿಗಾಗಿ ಧರಣಿ ಸತ್ಯಾಗ್ರಹ 10ನೇ ದಿನ. ಗಾಣಗಾಪುರದ ಶ್ರೀ ಕ್ಷೇತ್ರ ದತ್ತಾತ್ರೇಯ ದೇವಸ್ಥಾನವನ್ನ ಕಾಶಿಯ ವಿಶ್ವನಾಥ ದೇವಸ್ಥಾನದ ಮಾದರಿಯಲ್ಲಿ ಸಮಗ್ರವಾಗಿ ಅಭಿವೃದ್ಧಿಪಡಿಸುವಂತೆ ಆಗ್ರಹಿಸಿ ನಡೆಯುತ್ತಿರುವ ಅನಿರ್ದಿಷ್ಟಾವಧಿ ಧರಣಿ ಸತ್ಯಾಗ್ರಹ ಇಂದಿಗೆ 10ನೇ ದಿನವನ್ನು ಮುಟ್ಟಿದೆ. ಇಂದು ನಡೆದ ಧರಣಿಯಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಸಚಿವರು ಹಾಗೂ ಬಿಜೆಪಿ ರಾಜ್ಯ ಉಪಾಧ್ಯಕ್ಷರಾದ ಎನ್ ಮಹೇಶ್ ಅವರು ವಿಶೇಷವಾಗಿ ಭಾಗವಹಿಸಿ ಈ ಹೋರಾಟಕ್ಕೆ ತಮ್ಮ ಬೆಂಬಲವನ್ನು ಪ್ರಕಟಿಸಿದರು. ಅವರ ಜೊತೆ ಕಲಬುರಗಿ ಜಿಲ್ಲಾ ಬಿಜೆಪಿ ಅಧ್ಯಕ್ಷರಾದ ಅಶೋಕ್ ಬಗಲಿ, ಮುಖಂಡರಾದ ಬಸವರಾಜ್ ಬೆಣ್ಣೂರ, ಸಂತೋಷ್ ಹಾದಿಮನಿ, ವೀರೇಂದ್ರ ಪಾಟೀಲ್, ಎಸ್ಕೆ ತೆಲ್ಲೂರ ಸೇರಿದಂತೆ ವಿವಿಧ ಸಮಾಜದ ಪ್ರಮುಖರು ಧರಣಿಯಲ್ಲಿ ಸಕ್ರಿಯವಾಗಿ ಭಾಗವಹಿಸಿದರು. ಎನ್ ಮಹೇಶ್ ಅವರು ಮಾತನಾಡಿ, ಗಾಣಗಾಪುರದ ದತ್ತಾತ್ರೇಯ ದೇವಸ್ಥಾನ ಧಾರ್ಮಿಕ, ಆಧ್ಯಾತ್ಮಿಕ ಮತ್ತು ಸಾಂಸ್ಕೃತಿಕ ದೃಷ್ಟಿಯಿಂದ ಬಹಳ ಮಹತ್ವದಾಗಿದೆ. ಇಲ್ಲಿ ತೀರ್ಥಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ತಕ್ಷಣ ಕ್ರಮ ಕೈಗೊಳ್ಳಬೇಕು. ದೇವಸ್ಥಾನವನ್ನ ಕಾಶಿಯ ವಿಶ್ವನಾಥ ಮಾದರಿಯಲ್ಲಿ ಪುನರ್ ಅಭಿವೃದ್ಧಿ ಮಾಡುವಂತೆ ನಮ್ಮ ಹೋರಾಟ ಮುಂದುವರಿಯುತ್ತದೆ ಎಂದು ಹೇಳಿದರು. ಎಲ್ಲಿ ಶುಚಿ ಇರ್ತದೆ ಅಲ್ಲಿ ದೇವರ ವಾಸಸ್ಥಾನ ಇರ್ತದೆ ಅಂತ ಮಾತಾಡ್ತೀವಿ. ಹಾಗಾಗಿ ಈ ತರದ ಎಲ್ಲವನ್ನ ಅಭಿವೃದ್ಧಿ ಮಾಡಲಿಕ್ಕೆ ಭಕ್ತಾದಿಗಳಿಗೆ ಬೇಕಾದಂತ ಟಾಯ್ಲೆಟ್ ಇಂದ ಹಿಡಿದು ವಾಸದವರೆಗೆ ಬೇಕಾದಂತ ಎಲ್ಲ ರೀತಿಯ ಸೌಲಭ್ಯಗಳನ್ನ ಇಲ್ಲಿ ಒದಗಿಸ್ಲಿಕ್ಕೆ ನೀವು ಡಿಮ್ಯಾಂಡ್ ಮಾಡಿರುವಂತದ್ದು 200 ಕೋಟಿ ವಿಶೇಷ ಪ್ಯಾಕೇಜ್ ಅನ್ನ ಘೋಷಣೆ ಮಾಡಿದ್ದೀರಿ. ಈಗ ತಕ್ಷಣ ಮಾಡಬಹುದಾದಂತ ಒಂದು ಕೆಲಸ ಏನು ಅಂತಂದ್ರೆ, ಪ್ರಿಯಾಂಕ್ ಖರ್ಗೆ ಅವರು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ಇದೆಯಲ್ಲ, ಈ ಅಭಿವೃದ್ಧಿ ಮಂಡಳಿಗೆ ರಾಜ್ಯ ಸರ್ಕಾರ 5,000 ಕೋಟಿಯನ್ನು ಘೋಷಣೆ ಮಾಡಿದ್ದಾರೆ. ಈ 5,000 ಕೋಟಿ ಈ 6-7 ಜಿಲ್ಲೆಗಳ ಅಭಿವೃದ್ಧಿಯ ಜೊತೆಗೆ ಈ 6-7 ಜಿಲ್ಲೆಗಳಿಂದ ಮತ್ತು ಪಕ್ಕದ ರಾಜ್ಯಗಳಿಂದ ಬರ್ತಕ್ಕಂಥ ಭಕ್ತಾದಿಗಳಿಗೆ ಅನುಕೂಲ ಆಗುವಂತ ಒಂದು ಕಾರ್ಯ ಆದ್ರಿಂದ KKRDBಯಿಂದ ನೀವು 100 ಕೋಟಿ ಅನುದಾನವನ್ನು ಇದಕ್ಕೆ ಕೊಡಿ. ನಿಮ್ಮ ಅಭಿವೃದ್ಧಿ ಯೋಜನೆಗೆ ದೊಡ್ಡ ಶಕ್ತಿಯನ್ನ ಹಾಗಾಗಿ ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ ಬಂದು ಇದನ್ನ ನೋಡ್ಬೇಕು. ಇದನ್ನ ಕೇವಲ ಒಂದು ದೇವಸ್ಥಾನ ಅಂತ ನೋಡಬಾರ್ದು. ಅಂದ್ರೆ ದೇವಸ್ಥಾನ ಇದೆಯಲ್ಲ, ಭಾರತ ದೇಶದ ಆಧ್ಯಾತ್ಮಿಕ ಧಾರ್ಮಿಕ ಕೇಂದ್ರ, ಶ್ರದ್ಧಾ ಕೇಂದ್ರಗಳು ಅಂತ ಕರಿತೀವಿ ನಾವು. ಆ ಶ್ರದ್ಧಾ ಕೇಂದ್ರಗಳು ಅಭಿವೃದ್ಧಿ ಆದ್ರೆ ಜನರ ನಡುವೆ ಶ್ರದ್ಧೆ ಸೃಷ್ಟಿಯಾಗುತ್ತೆ. ಶ್ರದ್ಧೆ ಸೃಷ್ಟಿಯಾದ್ರೆ ಅವರು ಹೊಸ ಬದುಕನ್ನ ಕಟ್ಕೊಳ್ಳಿಕ್ಕೆ ಸಾಧ್ಯ. ಇದು ಅನಾದಿ ಕಾಲದಿಂದ ನಡ್ಕೊಂಡು ಬಂದಿರುವಂತ ಒಂದು ಪದ್ಧತಿ. ಹಾಗಾಗಿ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಸನ್ಮಾನ್ಯ ಪ್ರಿಯಾಂಕ್ ಖರ್ಗೆ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮಾತಾಡಿ ಇದಕ್ಕೊಂದು ಪ್ಯಾಕೇಜ್ ಅನ್ನ KKRDBಯಿಂದ ಘೋಷಣೆ ಮಾಡಿ ದೇವಸ್ಥಾನಕ್ಕೋಸ್ಕರ ಈ ರೀತಿ 10 ದಿನಗಳ ಹೋರಾಟ ನಾನು ನೋಡ್ತಾ ಇರೋದು, ನನಗಂತ ಶಿವಕುಮಾರ್ ಬಿಟ್ಟರೆ ಯಾಕೆ ಇದನ್ನ ಮಾಡಕ್ಕಾಗಲ್ಲ. ಸೊ ಮಾಡಿದ್ದಾರೆ. ಇಡೀ ಗ್ರಾಮದ ಸುತ್ತಮುತ್ತಲಿನ ಗ್ರಾಮದ ಜನ ಅವರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಹಾಗಾಗಿ ದಯಮಾಡಿ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಗಳ ಜೊತೆಗೆ, ಪ್ರವಾಸೋದ್ಯಮ ಇಲಾಖೆಯ ಅಧಿಕಾರಿಗಳ ಜೊತೆಗೆ, ನೀರಾವರಿ ಇಲಾಖೆಯ ಅಧಿಕಾರಿಗಳ ಜೊತೆಗೆ ಬಂದು ಕೂತ್ಕೊಂಡು ಮಾತಾಡಿ ಇವ್ರಿಗೆ ಸಮಾಧಾನ ಆಗುವಂತಹ ಒಂದು ಯೋಜನೆಯನ್ನು ರೂಪಿಸಿ ಈ ಒಂದು ಏನು ಪ್ರತಿಭಟನಾ ಧರಣಿನ ಏನಂತ ಕಲಿಸಪ್ಪ ಅನಿರ್ದಿಷ್ಟಾವಧಿ ಸತ್ಯಾಗ್ರಹ ಏನ್ ಮಾಡ್ತಾ ಇದ್ದಾರೆ ಅದಕ್ಕೆ ಒಂದು ಅಂತಿಮ ಆಡಬೇಕು. ದಯಮಾಡಿ ಪ್ರಿಯಾಂಕ್ ಖರ್ಗೆ ಅವರೇ ಇದಕ್ಕೆ ಬನ್ನಿ. ಕೇಂದ್ರದಿಂದ ನಿಮ್ಮ ರಾಜ್ಯ ಸರ್ಕಾರದ ಪರವಾಗಿ ಏನೇನು ಕೆಲಸಗಳಾಗಬೇಕು ಅದನ್ನ ನಾವು ಕೂಡ ಜವಾಬ್ದಾರಿ ಹೊತ್ಕೊಂಡು ಮಾಡ್ತೀವಿ. ದಯಮಾಡಿ ಬಂದು ಈ ಧಾರ್ಮಿಕ ಕಾರ್ಯಕ್ರಮವನ್ನ ಅಂತ್ಯಗೊಳಿಸಲಿಕ್ಕೆ ಒಂದು ಕಾರ್ಯ ವಿಧಾನವನ್ನ ಇಲ್ಲಿ ಮಾಡಬೇಕು ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಎಲ್ಲರಿಗೂ ನಾನು ಮನವಿ ಮಾಡ್ತಾ ಮತ್ತೊಮ್ಮೆ ಕೊನೆಯದಾಗಿ ಹೇಳ್ತೀನಿ,
ಜಿಲ್ಲಾಧ್ಯಕ್ಷರು ಇದ್ದಾರೆ, ಜಿಲ್ಲಾ ಉಪಾಧ್ಯಕ್ಷರುಗಳು, ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಇದ್ದಾರೆ. ನಮ್ಮ ಟೀಮೇ ಬಂದಿದ್ದೀವಿ. ನಾವೆಲ್ಲ ನಿಮ್ಮ ಹೋರಾಟಕ್ಕೆ ಬೆಂಬಲ ಕೊಡ್ತೀವಿ. ಇಡೀ ಪಕ್ಷ ನಿಮ್ಮ ಹೋರಾಟದ ಜೊತೆಗೆ ಇರ್ತದೆ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಧರಣಿ ಸ್ಥಳದಲ್ಲಿ ಭಾಗಿಯಾದ ಮುಖಂಡರು ದೇವಸ್ಥಾನದ ಮೂಲ ಸೌಂದರ್ಯವನ್ನ ಉಳಿಸಿಕೊಳ್ಳುವುದರ ಜೊತೆಗೆ ಭಕ್ತರ ಸೌಲಭ್ಯಕ್ಕಾಗಿ ನವೀಕರಣ ಸೌಲಭ್ಯ ವೃದ್ಧಿ ಅಗತ್ಯವಿದೆ ಎಂದು ಒತ್ತಾಯಿಸಿದರು. ಸಮಾಜದ ವಿವಿಧ ವಲಯಗಳಿಂದ ಆಗುತ್ತಿರುವ ಬೆಂಬಲ ಧರಣಿಗೆ ಹೆಚ್ಚಿನ ಶಕ್ತಿ ತುಂಬುತ್ತಿದ್ದು, ಆಡಳಿತ ಯಂತ್ರಕ್ಕೆ ಸ್ಪಷ್ಟ ಸಂದೇಶ ಒದಗುತ್ತಿದೆ. ಧರಣಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಉಜ್ವಲಗೊಳ್ಳುವ ಸಾಧ್ಯತೆ ಇದೆ.